ನಮಸ್ಕಾರ. ಸ್ವರ್ಣದುರ್ಗ ಕ್ರಿಯೇಷನ್ಸ್ ಅರ್ಪಿಸುವ ನಮ್ಮ ನಾಡು ಕ್ಷೇತ್ರ ದರ್ಶನ ಮಾಲಿಕೆಗೆ ತಮಗೆಲ್ಲ ಆದರದ ಸ್ವಾಗತ. ನಮ್ಮಿ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವ ಪುಣ್ಯಕ್ಷೇತ್ರ ಉಪ್ಪುಂದ. ಬನ್ನಿ, ಇಲ್ಲಿನ ಪೌರಾಣಿಕ, ಐತಿಹಾಸಿಕ, ಕಾರಣಿಕ ಮತ್ತು ಜಾನಪದೀಯ ಮಾಹಿತಿಗಳ ಜೊತೆಗೆ ಶ್ರೀದೇವರ ದರ್ಶನವನ್ನು ಪಡೆದು ಕೃತಾರ್ಥರಾಗೋಣ. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಉತ್ತರಕ್ಕೆ ಸುಪ್ರಸಿದ್ಧ ಶಕ್ತಿ ಸನ್ನಿಧಿಗಳನ್ನು ಕಾಣಬಹುದು. ಇವುಗಳಲ್ಲಿ ಕೆಲವು ದೇಗುಲಗಳು ಅತ್ಯಂತ ಗಮ್ಯ ಸ್ಥಾನದಲ್ಲಿ ನೆಲೆಗೊಂಡಿವೆ. ಇನ್ನು ಕುಂದಾಪುರ ತಾಲೂಕು ಕೋಟೇಶ್ವರದ ಕೊಡಿ ಹಬ್ಬಕ್ಕೆ ನೇರ ಸಂಬಂಧವನ್ನು ಹೊಂದಿರುವ ವಿಶಿಷ್ಟ ಶಕ್ತಿ ಸನ್ನಿಧಿಯನ್ನು ಹೊಂದಿರುವ ತಾಲೂಕು ಬೈಂದೂರು. ದಕ್ಷಿಣದಿಂದ ಉತ್ತರಕ್ಕೆ ಅವಿನಾಭಾವ ಸಂಪರ್ಕವನ್ನು ಹೊಂದಿರುವ ಶಕ್ತಿ ದೇವತೆ ನೆಲೆಸಿರುವ ದಿವ್ಯ ಸನ್ನಿಧಿಯೇ ಬೈಂದೂರು ತಾಲೂಕಿನ ಉಪ್ಪುಂದ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ದೇವಸ್ಥಾನ. ಪಶ್ಚಿಮದಲ್ಲಿ ಬೋರ್ಗರೆಯುವ ಕಡಲು ಒಂದೆಡೆಯಾದರೆ ಉತ್ತರದಲ್ಲಿ ನಿನಾದಗೈವ ಸುಮನಾ ನದಿ. ಈ ದೇಗುಲಕ್ಕೆ ಸಂಬಂಧಿಸಿದಂತೆ ಪೌರಾಣಿಕ ಹಿನ್ನೆಲೆಯು ಮಾತಂಗ ಮುನಿಯೊಂದಿಗೆ ಸಂಗಮಗೊಳ್ಳುತ್ತದೆ. ಶ್ರೀ ಲಲಿತಾದೇವಿಯನ್ನು ಮಗಳಾಗಿ ಪಡೆಯುವ ಇಚ್ಛೆಯಿಂದ ಲಲಿತಾಂಬಿಕೆಯ ಮಂತ್ರಿನಿ ಶ್ಯಾಮಲಾದೇವಿಯನ್ನ ಕುರಿತು ತಪಸ್ಸುಗೈದು ಶ್ಯಾಮಲಾದೇವಿಯ ಕರ್ಣಪುರದಿಂದ ಹೊಂಗೆಯ ಚಿಗುರನ್ನು ಚಿಗುರಿಸಿ ನಂತರ ಕೆಲ ದಿನಗಳಲ್ಲಿ ದೇವಿಯ ಕೃಪೆಯಿಂದ ಮಾತಂಗ ಮುನಿಯು ಕನ್ಯಾರತ್ನವನ್ನು ಪಡೆಯುತ್ತಾರೆ. ಈ ಕನ್ಯೆ ಮಂತ್ರತಂತ್ರ ಪ್ರವೀಣೆಯಾಗಿ ಲಘುಶ್ಯಾಮಲೆ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆದಳು. ಇವಳ ಅಮೋಘ ಭಕ್ತಿಗೆ ಶ್ರೀಲಲಿತೆ ಇಲ್ಲಿಯೇ ಉದ್ಭವಿಸಿದಳು ಎಂದು ಹೇಳಲಾಗುತ್ತದೆ. ಇವೆಲ್ಲ ಪೌರಾಣಿಕ ಹಿನ್ನೆಲೆಯಾದರೆ ಜಾನಪದೀಯವಾಗಿಯೂ ಅಮ್ಮನವರ ಸನ್ನಿಧಿ ಕುಡಿ ಅರಳಿಸುವ ದೇಗುಲ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇನ್ನೊಂದು ವಿಶೇಷವೆಂದರೆ ಕೋಟೇಶ್ವರದ ಕೊಡೆಹಬ್ಬದ ರೀತಿಯಲ್ಲೇ ಇಲ್ಲಿಯೂ ಕೂಡ ಕೊಡೆಹಬ್ಬ ಸಂಪನ್ನಗೊಳ್ಳುತ್ತದೆ. ಕೋಟೇಶ್ವರ ಜಾತ್ರೆಯ ಮರುದಿನವೇ ಇಲ್ಲಿನ ಹಬ್ಬ ಪ್ರತಿ ವರ್ಷ ಸಂಪನ್ನಗೊಳ್ಳುತ್ತದೆ. ಅತ್ಯಂತ ದೊಡ್ಡ ಜಾತ್ರೆಗಳ ಪೈಕಿ ಇಲ್ಲಿನ ಜಾತ್ರೆಯೂ ಕೂಡ ಒಂದು. ಈ ದೇಗುಲವು ಪೂರ್ವಾಭಿಮುಖವಾಗಿ ನಿರ್ಮಾಣಗೊಂಡಿದ್ದು ಅತ್ಯಂತ ಪುರಾತನ ದೇಗುಲಗಳ ಸಾಲಿಗೆ ಸೇರುತ್ತದೆ. ದೇಗುಲದ ಮುಂದೆ ವಿಶಾಲವಾದ ರಥಬೀದಿಯನ್ನೊಳಗೊಂಡಿದೆ. ರಥಬೀದಿಯನ್ನು ಹಾದು ಮುಂದೆ ಹೆಜ್ಜೆ ಇಡುತ್ತಿದ್ದಂತೆ ನಮ್ಮನ್ನು ದೇಗುಲದ ರಾಜಗೋಪುರ ಸ್ವಾಗತಿಸುತ್ತದೆ. ರಾಜಗೋಪುರದಲ್ಲಿ ನಿರ್ಮಿಸಿರುವ ಉಬ್ಬು ಶಿಲ್ಪಗಳು ನಮ್ಮನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಇಲ್ಲಿಂದ ಮುಂದೆ ಹೆಜ್ಜೆ ಇಟ್ಟಾಗ ದೇಗುಲದ ಹೊರಪೌಳಿ ಕಾಣಿಸುತ್ತದೆ. ಮುಂದೆ ನಡೆದಾಗ ಶಿಲಾಧ್ವಜ ಸ್ತಂಭವನ್ನು ಕಾಣಬಹುದು. ಅದರ ಮುಂದೆ ಇನ್ನೊಂದು ಶಿಲಾಸ್ತಂಭವಿದ್ದು ಇದರಲ್ಲಿ ವಿಶೇಷ ಸ್ತಂಭ ಗಣಪತಿಯನ್ನ ಕಾಣಬಹುದು. ಪ್ರತಿನಿತ್ಯ ಅಮ್ಮನವರ ಮಹಾಪೂಜೆಯ ಮೊದಲು ಸ್ತಂಭ ಗಣಪತಿಗೆ ಪೂಜೆ ಸಂದಾಯವಾಗುತ್ತದೆ. ಇಲ್ಲಿಂದ ಮುಂದೆ ಹೆಜ್ಜೆ ಇಟ್ಟಾಗ ಅಮ್ಮನವರ ಮುಂಭಾಗದಲ್ಲಿ ಸದಾ ಅಮ್ಮನವರ ಪ್ರತೀಕ್ಷೆಯಲ್ಲಿರುವ ಸಿಂಹ ವಾಹನವನ್ನು ತೀರ್ಥಮಂಟಪದಲ್ಲಿ ಕಾಣಬಹುದು. ಶಿಲಾಮಯ ತೀರ್ಥಮಂಟಪವನ್ನು ಹಾಯ್ದು ಮುಂದೆ ಕಣ್ಣಾಡಿಸಿದಾಗ ಅಮ್ಮನವರ ಭವ್ಯ ಶಿಲಾದೇಗುಲವನ್ನು ಕಾಣಬಹುದು. ಅಮ್ಮನವರ ಗರ್ಭಗೃಹ 2 ಪ್ರಾಕಾರವನ್ನು ಹೊಂದಿದ್ದು 2ನೇ ಪ್ರಾಕಾರದಲ್ಲಿ ಅಮ್ಮನವರ ಗರ್ಭಗೃಹವಿದೆ. ಮೂಲ ಗರ್ಭಗೃಹ ಎಡಬಲಗಳಲ್ಲಿ ಶ್ರೀದೇವಿಯ ದ್ವಾರಪಾಲಕಿಯರ ವಿಗ್ರಹ ಅತ್ಯಮೂಲ್ಯವಾಗಿದೆ. ಗರ್ಭಗೃಹದಲ್ಲಿ ಅಮ್ಮನವರು ಲಿಂಗ ರೂಪದಲ್ಲಿ ನೆಲೆಸಿದ್ದಾಳೆ. ಈ ಉದ್ಭವ ಲಿಂಗದ ಹಿಂಭಾಗದಲ್ಲಿ ಅಮ್ಮನವರ ಶಂಖಚಕ್ರ ವರದಾಭಯ ಹಸ್ತವಿರುವ ಅಲಂಕಾರ ಮೂರ್ತಿಯನ್ನು ಪೂಜಿಸಲಾಗುತ್ತದೆ. ಅಮ್ಮನವರ ಮುಖಾರವಿಂದವು ಅತ್ಯಂತ ಮಂದಸ್ಮಿತವಾಗಿ ಭಕ್ತರನ್ನ ಮಂತ್ರಮುಗ್ಧಗೊಳಿಸುತ್ತದೆ. ದೇಗುಲಕ್ಕೆ ತಾಮ್ರದ ಹೊದಿಕೆಯನ್ನು ಹಾಸಲಾಗಿದ್ದು ಮೂಲ ಗರ್ಭಗುಡಿಗೆ ಇತ್ತೀಚೆಗೆ ಜೀರ್ಣೋದ್ಧಾರ ಮಾಡಿರುವ ಕುರುಹುಗಳು ಕಾಣಿಸುತ್ತದೆ. ಮೂಲ ಗರ್ಭಗೃಹಕ್ಕೆ ಪ್ರದಕ್ಷಿಣಾ ಪಥದಲ್ಲಿ ಮುಂದೆ ನಡೆದಾಗ ದೇಗುಲದ ನೈಋತ್ಯ ದಿಕ್ಕಿನಲ್ಲಿ ಮಹಾಗಣಪತಿ ಸನ್ನಿಧಾನವಿದೆ. ಅಲ್ಲದೆ ಗರ್ಭಗೃಹದ ನೈಋತ್ಯ ಗೋಡೆಯಲ್ಲಿ ದಕ್ಷಿಣಾಭಿಮುಖವಾಗಿ ದಕ್ಷಿಣಾಮುಖಿ ಗಣಪತಿ ಸನ್ನಿಧಾನವನ್ನು ಕಾಣಬಹುದು.
ಇಲ್ಲಿಂದ ಮುಂದೆ ನಡೆದಾಗ ವಾಯುವ್ಯದಲ್ಲಿ ಲಕ್ಷ್ಮೀನಾರಾಯಣ ದೇವರ ಸನ್ನಿಧಾನವಿದೆ. ಮೂಲ ಗರ್ಭಗೃಹದ ಗೋಡೆಗಳ ಮೇಲೆ ಹಲವಾರು ಪುರಾತನ ಶಿಲ್ಪಕಲೆಗಳನ್ನು ಕಾಣಬಹುದು. ದೇಗುಲದ ಹೊರಪೌಳಿಯನ್ನು ದಾಟಿ ಹೊರ ಬಂದಾಗ ದಕ್ಷಿಣ ದಿಕ್ಕಿನಲ್ಲಿ ಶಿವನ ದೇಗುಲವನ್ನು ಕಾಣಬಹುದು. ದೇಗುಲದ ಈಶಾನ್ಯದಲ್ಲಿ ಅತ್ಯಪೂರ್ವವಾದ ಲಿಂಗರೂಪಿ ವೀರಭದ್ರ ಮತ್ತು ನಾಗದೇವರ ಸನ್ನಿಧಾನಗಳಿವೆ. ಇವಿಷ್ಟು ಶ್ರೀ ಅಮ್ಮನವರ ದೇಗುಲದ ದಿವ್ಯ ಸನ್ನಿಧಾನಗಳಾದರೆ, ದೇಗುಲದ ಮುಂಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳ ದೇಗುಲ, ಅನತಿ ದೂರದಲ್ಲಿ ಕೆರ್ಗಾಲ್ ಭಗವತಿ ದೇವಸ್ಥಾನ, ಬಣಗಲ್ಹಾಡಿ ಶ್ರೀ ವನದುರ್ಗಾ ಪರಮೇಶ್ವರಿ ದೇವಸ್ಥಾನಗಳಿವೆ. ಶ್ರೀ ದೇಗುಲದಲ್ಲಿ ಪ್ರತಿನಿತ್ಯ ತ್ರಿಕಾಲ ಪೂಜೆ ಸಂಪನ್ನಗೊಳ್ಳುತ್ತದೆ. ಅಮ್ಮನವರಿಗೆ ಕುಂಕುಮಾರ್ಚನೆ, ಅಲಂಕಾರ ಪೂಜೆ, ರಂಗಪೂಜೆ ಇನ್ನಿತ್ಯಾದಿ ಪೂಜೆಗಳು ಸಂದಾಯವಾಗುತ್ತದೆ. ಪ್ರತಿ ವರ್ಷ ವೃಶ್ಚಿಕ ಮಾಸದ ಪೌರ್ಣಮಿ ಪಾಡ್ಯದಂದು ಬ್ರಹ್ಮರಥೋತ್ಸವ ಅಂದರೆ ಕೋಟೇಶ್ವರ ಕೊಡಿಹಬ್ಬದ ಮರುದಿನ ಇಲ್ಲಿ ಕೊಡಿಹಬ್ಬ ನಡೆಯುತ್ತದೆ. ಆ ಸಮಯದಲ್ಲಿ ಸಹಸ್ರಾರು ಭಕ್ತರು ನವದಂಪತಿಗಳು ಶ್ರೀದೇವಿಯ ದರ್ಶನ ಪಡೆದು ಕೃತಾರ್ಥರಾಗುತ್ತಾರೆ. ಉಪ್ಪುಂದದ ದುರ್ಗೆಯನ್ನ ಜನಪದೀಯರು ಕೊಲ್ಲೂರು ಮೂಕಾಂಬಿಕೆಯ ತಂಗಿ ಎಂಬುದಾಗಿ ನಂಬುತ್ತಾರೆ. ಇಲ್ಲಿ ದೇವಿಯ ರೂಪವು ಮೂಕಾಂಬಿಕೆಯನ್ನೇ ಹೋಲುತ್ತದೆ. ಹಿಂದಿನ ಕಾಲದಲ್ಲಿ ಕೊಲ್ಲೂರು ಮೂಕಾಂಬಿಕೆಯ ದರ್ಶನಕ್ಕೆ ತೆರಳುವ ಭಕ್ತರು ಇಲ್ಲಿಗೆ ಸಮೀಪದ ಕೆರ್ಗಾಲು ಭಗವತಿ ದರ್ಶನಗೈದು ನಂತರ ಉಪ್ಪುಂದ ದುರ್ಗೆಯನ್ನ ಕಂಡು ಇಲ್ಲಿಂದ ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಮಾಡುತ್ತಿದ್ದರು ಎಂಬುದು ಪ್ರತೀತಿ. ಈ ದೇಗುಲವನ್ನು ತಲುಪಲು ಜಿಲ್ಲಾ ಕೇಂದ್ರ ಉಡುಪಿಯಿಂದ ಸರಿಸುಮಾರು 67 ಕಿಲೋಮೀಟರ್, ಕುಂದಾಪುರದಿಂದ ಸರಿಸುಮಾರು 30 ಕಿಲೋಮೀಟರ್, ತಾಲೂಕು ಕೇಂದ್ರ ಬೈಂದೂರಿನಿಂದ ಸರಿಸುಮಾರು 6 ಕಿಲೋಮೀಟರ್ ಅಂತರವಿದೆ. ರಾಷ್ಟ್ರೀಯ ಹೆದ್ದಾರಿಯ ಸಮೀಪದಲ್ಲಿ ಈ ಕ್ಷೇತ್ರ ಪಶ್ಚಿಮಕ್ಕೆ ಕಾಣಿಸುತ್ತದೆ. ಬಸ್ಸಿನಲ್ಲಿ ಬರುವ ಹಾಗೂ ಸ್ವಂತ ವಾಹನದಲ್ಲಿ ಬರುವ ಭಕ್ತರು ಕ್ಷೇತ್ರವನ್ನು ತಲುಪಲು ಸುಸಜ್ಜಿತ ಮಾರ್ಗಗಳಿವೆ. ಕುಂದಾಪುರ ಮತ್ತು ಬೈಂದೂರುಗಳಿಂದ ಹಲವಾರು ಬಸ್ಸುಗಳು ಇಲ್ಲಿಗೆ ಬರುತ್ತವೆ. ಇನ್ನು ವಸತಿ ಊಟೋಪಚಾರಕ್ಕೆ ಮುಖ್ಯ ನಗರ ಕುಂದಾಪುರ ಅಥವಾ ಬೈಂದೂರಿಗೆ ತೆರಳಬಹುದು. ಇಂತಹ ಪಾವನಮಯ ಶ್ರೀ ಲಲಿತೆಯ ರೂಪದಲ್ಲಿ ನೆಲೆಸಿದ ದುರ್ಗಾ ಪರಮೇಶ್ವರಿ ಅಮ್ಮನವರ ದರ್ಶನ ಪಡೆದು ಕೃತಾರ್ಥರಾಗಿ ಶ್ರೀದೇವಿಯ ಮಂತ್ರಿಣಿ ಶ್ಯಾಮಲೆಯ ಕರುಣೆಗೆ ಪಾತ್ರರಾಗಿ. ನಮಸ್ಕಾರ.